10ನೇ ತರಗತಿಯ ರಾಜ್ಯಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ 2025. ಇವತ್ತಿನ ಈ ವಿಡಿಯೋದಲ್ಲಿ ನಾವು 10ನೇ ತರಗತಿಯ ವಿಜ್ಞಾನ ವಿಷಯಕ್ಕೆ ಸಂಬಂಧಪಡತಕ್ಕಂತಹ ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಬಹು ನಿರೀಕ್ಷಿತ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳೊಂದಿಗೆ ಚರ್ಚೆ ಮಾಡತಕ್ಕಂತಹ ಒಂದು ಸಮಯ. ಇದು 10ನೇ ತರಗತಿಗೆ ಸಂಬಂಧಪಡತಕ್ಕಂತಹ ರಾಜ್ಯಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ 2025ರ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳು, ವಿಷಯ ವಿಜ್ಞಾನ, ಅಂಕಗಳು 80 ಆಗಿರತಕ್ಕಂಥದ್ದು. ಸೊ ಇಲ್ಲಿ ಈ ಒಂದು ವಿಡಿಯೋದಲ್ಲಿ ನಾವು ವಿಜ್ಞಾನ ವಿಷಯಕ್ಕೆ ಸಂಬಂಧಪಡ್ತಕ್ಕಂತಹ ಪ್ರಶ್ನೆಗಳನ್ನು ಉತ್ತರ ಸಹಿತ ಚರ್ಚೆ ಮಾಡ್ತಕ್ಕಂತಹ ಒಂದು ಪ್ರಶ್ನೆ ಪತ್ರಿಕೆ ಆಗಿರ್ತದೆ. ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಬಹು ನಿರೀಕ್ಷಿತವಾಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಆಗಿರೋದರಿಂದ ವಿಜ್ಞಾನ ವಿಷಯದಲ್ಲಿ ಹೆಚ್ಚಿಗೆ ಅಪ್ಲೈಡ್ ಕ್ವಶನ್ಸ್ಗಳಿಗೆ ಬರ್ತಕ್ಕಂತಹ ಒಂದು ಪ್ರಶ್ನೆಗಳಿರೋದರಿಂದ ಇಲ್ಲಿ ನೀವು ಸರಿಯಾಗಿರ್ತಕ್ಕಂಥ ಪ್ರಶ್ನೆಗಳಿಗೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನೋಡಬೇಕಾಗ್ತದೆ. ಹಾಗಾಗಿ ತಪ್ಪದೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಪಾಠವನ್ನು ಪ್ರಾರಂಭಿಸೋಣ. ಮೊದಲನೆಯ ಪ್ರಶ್ನೆ, ಈ ಕೆಳಗಿನ ಪ್ರಶ್ನೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಒಂದನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ. ಇವು ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳು ಆಗಿರ್ತವೆ. ಸೊ ಇಲ್ಲಿ ಭೌತ ವಿಜ್ಞಾನ ಭಾಗಕ್ಕೆ ಸಂಬಂಧಪಡ್ತಕ್ಕಂತಹ ಭಾಗ ಎ ಭೌತ ವಿಜ್ಞಾನಕ್ಕೆ ಸಂಬಂಧಪಡ್ತಕ್ಕಂತಹ ಪ್ರಶ್ನೆಗಳಾಗಿರ್ತವೆ. ಮೊದಲನೇ ಪ್ರಶ್ನೆ, ಗೋಳಾಕಾರದ ದರ್ಪಣದ ಪ್ರತಿಫಲಿಸುವ ಮೇಲ್ಮೈಯ ವ್ಯಾಸವು ಡ್ಯಾಶ್. ಆಪ್ಷನ್ ಎ ಧ್ರುವ, ಆಪ್ಷನ್ ಬಿ ಸಂಗಮ ದೂರ, ಆಪ್ಷನ್ ಸಿ ದ್ಯುತಿರಂಧ್ರ, ಆಪ್ಷನ್ ಡಿ ವಕ್ರತಾ ಕೇಂದ್ರ. ಸೊ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂತಂದರೆ ಇಲ್ಲಿ ಆಪ್ಷನ್ ಸಿ ದ್ಯುತಿರಂಧ್ರ ಆಗಿರ್ತದೆ. ಇನ್ನು ಎರಡನೇ ಪ್ರಶ್ನೆ, ವಾಹಕದಲ್ಲಿ ಉತ್ಪತ್ತಿಯಾಗುವ ಉಷ್ಣದ ಮೇಲ್ಮೈ ಪರಿಣಾಮ ಬೀರುವ ಅಂಶಗಳು. ಆಪ್ಷನ್ ಎ ವಿದ್ಯುತ್ ಪ್ರವಾಹ, ಕಾಲ ಮತ್ತು ರೋಧ, ವಿಭವಾಂತರ, ಕಾಲ ಮತ್ತು ರೋಧ, ವಿದ್ಯುತ್ ಪ್ರವಾಹ, ವಿದ್ಯುತ್ ಸಾಮರ್ಥ್ಯ ಮತ್ತು ರೋಧ, ವಿದ್ಯುತ್ ಪ್ರವಾಹ ಮತ್ತು ವಿದ್ಯುತ್ ಸಾಮರ್ಥ್ಯ ಅಂತಕ್ಕಂಥ 4 ಆಪ್ಷನ್ಗಳಿವೆ. ಸೊ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂತಂದರೆ ಇಲ್ಲಿ ಆಪ್ಷನ್ ಎ ವಿದ್ಯುತ್ ಪ್ರವಾಹ, ಕಾಲ ಮತ್ತು ರೋಧ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂತಹ ಉತ್ತರ. ಮುಂದಿನ ಪ್ರಶ್ನೆ, ಮುಖ್ಯ ಪ್ರಶ್ನೆ ಸಂಖ್ಯೆ 2, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಕಾಂತಕ್ಷೇತ್ರ ಎಂದರೇನು? ಉತ್ತರ, ದಂಡಕಾಂತದ ಸುತ್ತಲೂ ಕಾಂತೀಯ ಪ್ರಭಾವವಿರುವ ಪ್ರದೇಶವನ್ನು ಕಾಂತಕ್ಷೇತ್ರ ಎನ್ನುವರು. ಎರಡನೇ ಪ್ರಶ್ನೆ, ವಿದ್ಯುತ್ ಮಂಡಲದಲ್ಲಿ ಬಳಸಲಾಗುವ ವಿದ್ಯುತ್ ಕೋಶದ ಚಿಹ್ನೆಯನ್ನು ಬರೆಯಿರಿ. ಉತ್ತರ, ಚಿಹ್ನೆ ಇದಾಗಿರ್ತದೆ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತಕ್ಕಂಥದ್ದು 2 ಅಂಕದ ಪ್ರಶ್ನೆಗಳು. ವಿದ್ಯುತ್ ಮಂಡಲದಲ್ಲಿ ಸಮಾಂತರವಾಗಿ ವಿದ್ಯುತ್ ಉಪಕರಣಗಳನ್ನು ಸಂಪರ್ಕಿಸುವ ಉತ್ತಮ ಈ ಹೇಳಿಕೆಗೆ 2 ಕಾರಣಗಳನ್ನು ನೀಡಬೇಕಾಗಿರ್ತಕ್ಕಂಥದ್ದು. ಉತ್ತರ 1, ಕಾರಣ 1, ವಿದ್ಯುತ್ ಉಪಕರಣಗಳ ಮೂಲಕ ವಿದ್ಯುತ್ ಪ್ರವಾಹವನ್ನು ವಿಭಜಿಸುವುದರಿಂದ ಒಟ್ಟು ರೋಧವು ಕಡಿಮೆಯಾಗುತ್ತದೆ. ವಿಭಿನ್ನ ರೋಧ ಹೊಂದಿರುವ ಮತ್ತು ವಿಭಿನ್ನ ವಿದ್ಯುತ್ ಪ್ರವಾಹದ ಅಗತ್ಯವಿರುವ ಉಪಕರಣಗಳನ್ನು ಕಾರ್ಯನಿರ್ವಹಿಸಲು ಸಹಾಯಕ ಆಗ್ತದೆ. ಮುಂದಿನ ಪ್ರಶ್ನೆ, ಪ್ರಶ್ನೆ ಸಂಖ್ಯೆ 6, ಕಣ್ಣಿನ ಹೊಂದಾಣಿಕೆ ಎಂದರೇನು? ಸಾಮಾನ್ಯ ಮಾನವನಲ್ಲಿನ ಕಣ್ಣಿನ ಹತ್ತಿರದ ಬಿಂದು ಮತ್ತು ದೂರದ ಬಿಂದುವನ್ನು ಬರೆಯಿರಿ ಅಂತಕ್ಕಂತಹ ಈ ಪ್ರಶ್ನೆಗೆ ಉತ್ತರ, ಕಣ್ಣಿನ ಮಸೂರದ ಸಂಗಮ ದೂರವನ್ನು ಹೊಂದಾಣಿಕೆ ಮಾಡುವ ಕಣ್ಣಿನ ಮಸೂರದ ಸಾಮರ್ಥ್ಯವನ್ನು ಕಣ್ಣಿನ ಹೊಂದಾಣಿಕೆ ಎನ್ನುವರು. ಕಣ್ಣಿನ ಹತ್ತಿರದ ಬಿಂದು = 25 ಸೆಂಟಿಮೀಟರ್ ಮತ್ತು ದೂರದ ಬಿಂದು = ಅನಂತ ದೂರ ಆಗಿರ್ತದೆ. ಇದು ಉತ್ತರವನ್ನು ಬರೀಬೇಕಾಗ್ತದೆ. ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ ಪ್ರಶ್ನೆ ಸಂಖ್ಯೆ 7, ಚಿತ್ರವನ್ನು ಗಮನಿಸಿ. ಈ ಚಿತ್ರವನ್ನು ಗಮನಿಸಿ ಮತ್ತು ಕೆಳಗಡೆ ನೀಡಲಾದ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀತಕ್ಕಂಥದ್ದು. ಚಿತ್ರದಲ್ಲಿ ಹೆಬ್ಬೆರಳು ಏನನ್ನು ಸಾಧಿಸ್ತದೆ? ಈ ಪಾಯಿಂಟ್ ಏನನ್ನು ಸಾಧಿಸ್ತದೆ ಅಂತಂದರೆ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸ್ತದೆ. ಚಿತ್ರವು ವಿವರಿಸುವ ನಿಯಮವನ್ನು ಬರೆಯಿರಿ. ಈ ಕೊಟ್ಟಿರ್ತಕ್ಕಂತಹ ಏನು ಚಿತ್ರ ಇದೆಯಲ್ಲ ಇದರ ನಿಯಮವನ್ನು ವಿವರಿಸಿ ಬರೆಯಿರಿ ಅಂತಕ್ಕಂಥದ್ದು. ಉತ್ತರ, ಬಲಗೈನಲ್ಲಿ ವಿದ್ಯುತ್ ಪ್ರವಹಿಸುವ ನೇರವಾದ ಒಂದು ವಾಹಕವನ್ನು ಹಿಡಿದಾಗ ಹೆಬ್ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸುತ್ತದೆ. ಕಾಂತಕ್ಷೇತ್ರದ ಕಾಂತೀಯ ಬಲ ರೇಖೆಗಳ ದಿಕ್ಕಿನಲ್ಲಿ ವಾಹಕದ ಸುತ್ತಲೂ ಬೆರಳುಗಳು ಸುತ್ತಿಕೊಂಡಿರುತ್ತವೆ. ಪ್ರಶ್ನೆ ಸಂಖ್ಯೆ 4, 3 ಅಂಕದ ಪ್ರಶ್ನೆ, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಬೆಳಕಿನ ವರ್ಣ ವಿಭಜನೆ ಎಂದರೇನು? ಪ್ರಕೃತಿಯಲ್ಲಿ ಕಾಮನಬಿಲ್ಲಿನ ರಚನೆ ಉಂಟಾಗುವಿಕೆಯನ್ನು ವಿವರಿಸಿ ಅಂತಕ್ಕಂತಹ ಈ ಒಂದು ಪ್ರಶ್ನೆಗೆ ಉತ್ತರ, ಬಿಳಿಯ ಬಣ್ಣವು ಅದರ ವಿಭಿನ್ನ ಬಣ್ಣಗಳ ಘಟಕಗಳಾಗಿ ವಿಭಜನೆ ಹೊಂದುವುದನ್ನು ಬೆಳಕಿನ ವರ್ಣ ವಿಭಜನೆ ಎನ್ನುವರು. ವಾತಾವರಣದಲ್ಲಿರುವ ಮಳೆಯ ನೀರಿನ ಹನಿಗಳು ಕಿರು ಪಟ್ಟಕಗಳಾಗಿ ವರ್ತಿಸುತ್ತವೆ. ಅವು ಸೂರ್ಯನ ಪತನ ಕಿರಣಗಳನ್ನು
ವಕ್ರೀಭವನಗೊಳಿಸಿ ಚದುರಿಸುತ್ತವೆ. ನಂತರ ಆಂತರಿಕವಾಗಿ ಪ್ರತಿಫಲಿಸುತ್ತದೆ. ಹೊರಬರುವಾಗ ವಕ್ರೀಭವನಗೊಂಡು ಕಾಮನಬಿಲ್ಲು ಉಂಟಾಗುತ್ತದೆ. ಅಥವಾ ಟೆಂಡಾಲ್ ಪರಿಣಾಮ ಎಂದರೇನು? ಸ್ಪಷ್ಟ ಆಕಾಶದ ಬಣ್ಣ ನೀಲಿ ಏಕೆ ಎಂದು ವಿವರಿಸಿ ಅಂತಕ್ಕಂಥದ್ದು ಈ ಒಂದು ಪ್ರಶ್ನೆಗೆ ಉತ್ತರ. ಕಲಿಲಗಳ ಮೂಲಕ ಬೆಳಕಿನ ಚದುರುವಿಕೆಯ ವಿದ್ಯಮಾನವನ್ನು ಟೆಂಡಾಲ್ ಪರಿಣಾಮ ಎನ್ನುವರು. ಏಕೆಂದರೆ ವಾಯುಮಂಡಲದಲ್ಲಿನ ಗಾಳಿಯ ಅಣುಗಳು ಮತ್ತು ಸಣ್ಣ ಕಣಗಳು ಗೋಚರ ಬೆಳಕಿನ ತರಂಗಾಂತರಕ್ಕಿಂತ ಸಣ್ಣದಾಗಿರುತ್ತವೆ. ಇವು ಬೆಳಕಿನ ತರಂಗಾಂತರವುಳ್ಳ ನೀಲಿ ಅಂಚನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಚದುರಿಸುತ್ತವೆ ಮತ್ತು ಆಕಾಶ ನೀಲಿಯಾಗಿ ಕಾಣುವಂತೆ ಮಾಡ್ತದೆ ಅಂತಕ್ಕಂಥದ್ದು ಇದೆ ಈ ಪ್ರಶ್ನೆಗೆ ಉತ್ತರ. ನೆಕ್ಸ್ಟ್ ಕ್ವಶನ್ ನಂಬರ್ 9. ಓವರ್ಲೋಡ್ ಹೇಗೆ ಉಂಟಾಗುತ್ತದೆ? ಓವರ್ಲೋಡನ್ನು ತಡೆಗಟ್ಟುವ ಫ್ಯೂಸ್ ಪಾತ್ರವನ್ನು ವಿವರಿಸಿ ಅಂತಕ್ಕಂಥದ್ದು ಉತ್ತರ. ಸಜೀವ ತಂತಿ ಮತ್ತು ತಟಸ್ಥ ತಂತಿಗಳು ಎರಡು ನೇರ ಸಂಪರ್ಕಕ್ಕೆ ಬಂದಾಗ ವಿದ್ಯುತ್ ಉಪಕರಣದಲ್ಲಿ ದೋಷವಿದ್ದರೆ ಹಲವಾರು ಉಪಕರಣಗಳನ್ನು ಒಂದೇ ಸಾಕೆಟ್ಗೆ ಜೋಡಿಸುವುದರಿಂದ ಓವರ್ಲೋಡ್ ಉಂಟಾಗುತ್ತದೆ ಅಂತಕ್ಕಂತಹ ಈ 3 ಪಾಯಿಂಟ್ಗಳನ್ನ ಬರೀಬೇಕಾಗುತ್ತದೆ 3 ಮಾರ್ಕ್ಸಿಗೆ. ಇನ್ನು ಫ್ಯೂಸ್ನ ಪಾತ್ರ ಏನಪ್ಪ ಅಂತಂದರೆ ವಿದ್ಯುತ್ ಮಂಡಲದಿಂದ ಹೆಚ್ಚಿನ ವಿದ್ಯುತ್ತನ್ನು ಹರಿದಾಗ ಉತ್ಪತ್ತಿಯಾಗುವ ಉಷ್ಣತೆಯಿಂದ ಕಡಿಮೆ ದ್ರವಣ ಬಿಂದು ಮತ್ತು ಹೆಚ್ಚಿನ ರೋಧವನ್ನು ಹೊಂದಿರುವ ಫ್ಯೂಸ್ ಕರಗಿ ಹೋಗುತ್ತದೆ ಮತ್ತು ಮಂಡಲವನ್ನು ಕಡಿತಗೊಳಿಸಿ ವಿದ್ಯುತ್ ಉಪಕರಣಗಳನ್ನು ರಕ್ಷಿಸ್ತಕ್ಕಂಥ ಕೆಲಸ ಮಾಡ್ತದೆ ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆ. ನಿಮ್ನ ದರ್ಪಣದ ಮುಂದೆ ವಸ್ತುವನ್ನು ಅನಂತದಲ್ಲಿ ಇರಿಸಿದಾಗ ಉಂಟಾಗುವ ಪ್ರತಿಬಿಂಬವನ್ನು ತೋರಿಸುವ ರೇಖಾಚಿತ್ರವನ್ನು ಬರೆದು ಪ್ರತಿಬಿಂಬ ಸ್ಥಾನ ಮತ್ತು ಸ್ವಭಾವವನ್ನು ಬರೀರಿ ಅಂತಕ್ಕಂಥ ಪ್ರಶ್ನೆ. ಇದರ ಉತ್ತರ ನೋಡೋದಾದರೆ ಇಲ್ಲಿರ್ತಕ್ಕಂತಹ ರೇಖಾಚಿತ್ರವನ್ನು ಗಮನಿಸಬೇಕಾಗುತ್ತದೆ. ಮುಂದಿನ ಪ್ರಶ್ನೆ. ಪ್ರತಿಬಿಂಬದ ಸ್ಥಾನ ಪ್ರಧಾನ ಸಂಗಮ ಎಫ್ನಲ್ಲಿ ಮತ್ತು ಸ್ವಭಾವ ಸತ್ಯ ಮತ್ತು ತಲೆಕೆಳಗಾದ ಅಂತಕ್ಕಂಥದ್ದು ಈ ಚಿತ್ರವನ್ನು ನೋಡಬೇಕಾಗಿರ್ತಕ್ಕಂಥದ್ದು. ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ವಜ್ರದ ವಕ್ರೀಭವನ ಸೂಚ್ಯಂಕ 2.42 ಇದರ ಅರ್ಥ ಏನು ಅಂತಕ್ಕಂಥದ್ದು ಇದರ ಉತ್ತರ. ಇಲ್ಲಿ ಗಾಳಿಯಲ್ಲಿ ಬೆಳಕಿನ ವೇಗ ಮತ್ತು ವಜ್ರದಲ್ಲಿ ಬೆಳಕಿನ ವೇಗದ ಅನುಪಾತ 2.42 ಆಗಿದೆ ಎಂದು ಅರ್ಥ. ಮುಂದಿನ ಪ್ರಶ್ನೆ. ಬೆಳಕಿನ ವಕ್ರೀಭವನ ಎಂದರೇನು? ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಓರೆಯಾಗಿ ಚಲಿಸುವಾಗ ಎರಡನೇ ಮಾಧ್ಯಮದಲ್ಲಿ ಪ್ರಸರಣದ ದಿಕ್ಕು ಬದಲಾಗುತ್ತದೆ. ಈ ವಿದ್ಯಮಾನವನ್ನು ಬೆಳಕಿನ ವಕ್ರೀಭವನ ಎನ್ನುವರು. ಪಿನ ಮೊಸರವು ನಿಮ್ನ ಮೊಸರಕ್ಕಿಂತ ಹೇಗೆ ಭಿನ್ನವಾಗಿದೆ? ಪಿನ ಮೊಸರ ಅಂಚುಗಳು ತೆಳ್ಳಗಿದ್ದು ಮಧ್ಯದಲ್ಲಿ ದಪ್ಪವಾಗಿರುವ ಮೊಸರ ಬೆಳಕನ್ನು ಕೇಂದ್ರೀಕರಿಸುತ್ತದೆ. ನಿಮ್ನ ಮೊಸರು ಅಂತಂದರೆ ಅಂಚುಗಳಲ್ಲಿ ದಪ್ಪವಾಗಿದ್ದು ಮಧ್ಯದಲ್ಲಿ ತೆಳುವಾಗಿರುವ ಮೊಸರ ಬೆಳಕನ್ನು ವಿಕೇಂದ್ರೀಕರಿಸುತ್ತದೆ ಅಂತಕ್ಕಂಥದ್ದು ಉತ್ತರ. ಮುಂದಿನ ಪ್ರಶ್ನೆ. ಅಥವಾ ಅಂತಕ್ಕಂಥ ಪ್ರಶ್ನೆ. ಇಲ್ಲಿ ಅಥವಾ ಇರತಕ್ಕಂಥದ್ದು ಇಂಟರ್ನಲ್ ಚಾಯ್ಸ್ ಇರೋದರಿಂದ ಡಯೋಫರ್ ಎಂದರೇನು? ಉತ್ತರ. 1 ಮೀಟರ್ ಸಂಗಮ ದೂರವನ್ನು ಹೊಂದಿರುವ ಮೊಸರದ ಸಾಮರ್ಥ್ಯವನ್ನು ಡಯೋಫರ್ ಎನ್ನುವರು. ಆಸ್ಟ್ರೇಲಿಯಾ ನಿಯಮವನ್ನು ಬರೆಯಿರಿ ಅಂತಕ್ಕಂಥದ್ದು ಇನ್ನೊಂದು ಪ್ರಶ್ನೆ. ಕೊಟ್ಟಿರುವ ಬೆಳಕಿನ ನಿರ್ದಿಷ್ಟ ಬಣ್ಣ ಮತ್ತು ನೀಡಿರುವ ಜೋಡಿ ಮಾಧ್ಯಮಗಳಿಗೆ ಪತನ ಕೋನದ ಸೈನು ಮತ್ತು ವಕ್ರೀಮ ಕೋನದ ಸೈನುಗಳ ಅನುಪಾತ ಸ್ಥಿರವಾಗಿರುತ್ತವೆ. ಸಿ. ಗೋಳಾಕಾರದ ದರ್ಪಣದ ತ್ರಿಜ್ಯವು 20 ಸೆಂಟಿಮೀಟರ್ ಆಗಿದ್ದರೆ ಸಂಗಮ ದೂರ ಎಷ್ಟಿರ್ತದೆ ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆ ಆಗಿರ್ತಕ್ಕಂಥದ್ದು ಉತ್ತರ 10 ಸೆಂಟಿಮೀಟರ್ ಆಗಿರ್ತಕ್ಕಂಥದ್ದು. ಇನ್ನು ಕ್ವಶನ್ ನಂಬರ್ 12 ನೋಡೋದಾದರೆ ಕೊಟ್ಟಿರುವ ವಿದ್ಯುತ್ ಮಂಡಲದ ಒಟ್ಟು ರೋಧವನ್ನು ಲೆಕ್ಕಾಚಾರ ಮಾಡಿ ಅಂತಕ್ಕಂಥದ್ದು ಇಲ್ಲಿರ್ತಕ್ಕಂಥದ್ದು. ಇದರ ಉತ್ತರ ನೋಡೋದಾದರೆ ಉತ್ತರ. ವಿದ್ಯುತ್ ಮಂಡಲದ ಒಟ್ಟು ರೋಧವನ್ನು ಲೆಕ್ಕಾಚಾರ ಮಾಡಿದ ಮೇಲೆ ಈ ಉತ್ತರ ಬರ್ತಕ್ಕಂಥದ್ದು. ಇನ್ನು ಬಿ ಕ್ವಶನ್. ಮಂಡಲದ ಮೂಲಕ ಹರಿಯುವ ವಿದ್ಯುತ್ ವಾಹವನ್ನು ಲೆಕ್ಕ ಹಾಕಿರಿ ಅಂತಕ್ಕಂತಹ ಈ ಒಂದು ಪ್ರಶ್ನೆಗೆ ಉತ್ತರ ಏನಾಗಿರ್ತದಪ್ಪ ಅಂತಂದರೆ ಇದಿರ್ತಕ್ಕಂತಹ ಉತ್ತರವನ್ನು ನೋಡ್ಕೋಬೇಕು. ನೆಕ್ಸ್ಟ್ ಕ್ವಶನ್ ನಂಬರ್ ಸಿ. R1 ಮತ್ತು R2ನಲ್ಲಿ ವಿಭವಾಂತರ ಪ್ರತ್ಯೇಕವಾಗಿ ಕಂಡು ಹಿಡಿಯಿರಿ ಅಂತಕ್ಕಂಥ ಈ ಪ್ರಶ್ನೆಗೆ ವಿಭವಾಂತರವನ್ನು ಇಲ್ಲಿ ಉತ್ತರದಲ್ಲಿ ಕಂಡು ಹಿಡಿಯಲಾಗಿದೆ. R1ನಲ್ಲಿನ ವಿಭವಾಂತರ I1R1 = 1 × 4 = 4V ಅಂತಕ್ಕಂಥದ್ದು. ಸೊ ಸೆಕೆಂಡ್ ಕೂಡ R2ನಲ್ಲಿ ವಿಭವಾಂತರ R2 = 1 × 2 = 2V ಆಗಿರ್ತದೆ. ನೆಕ್ಸ್ಟ್ ರಸಾಯನಶಾಸ್ತ್ರ ಭಾಗ 2 ರಸಾಯನಶಾಸ್ತ್ರ ವಿಜ್ಞಾನದಲ್ಲಿ ಬರತಕ್ಕಂಥ ರಸಾಯನಶಾಸ್ತ್ರ ವಿಭಾಗದ ಪ್ರಶ್ನೆಗಳು. ಇಲ್ಲಿ ಕೂಡ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನು ಕೊಟ್ಟಿರ್ತಕ್ಕಂಥದ್ದು. ಕ್ವಶನ್ ನಂಬರ್ 13.
ಜೈವಿಕ ಅನಿಲ ಮತ್ತು ಸಂಪೀಡಿತ ನೈಸರ್ಗಿಕ ಅನಿಲ ಪ್ರಮುಖ ಘಟಕ. ಇಲ್ಲಿ ಮೀಥೇನ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ. ಜೈವಿಕ ಅನಿಲ ಮತ್ತು ಸಂಪೀಡಿತ ನೈಸರ್ಗಿಕ ಅನಿಲಗಳ ಪ್ರಮುಖ ಘಟಕ ಯಾವುದಪ್ಪ ಅಂತಂದರೆ ಮೀಥೇನ್ ಆಗಿರುತ್ತದೆ. ಇನ್ನು ಕ್ವಶನ್ ನಂಬರ್ 14. CO+H2O ಈ ಕ್ರಿಯೆಯಲ್ಲಿ ಉತ್ಕರ್ಷಿಸಲ್ಪಟ್ಟ ಮತ್ತು ಅಪಕರ್ಷಿಸಲ್ಪಟ್ಟ ವಸ್ತುಗಳನ್ನ ಕ್ರಮವಾಗಿ ಜೋಡಿಸಿದಾಗ ಉತ್ತರ ನಮಗೆ H2 ಮತ್ತು CuO ಅಂತಕ್ಕಂಥದ್ದು ಇಲ್ಲಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥ ಉತ್ತರ. ಇವುಗಳ ಸರಿಯಾದ ಶ್ರೇಣಿಯನ್ನು ಬರೆಯಿರಿ ಇವುಗಳ ಸರಿಯಾದ ಅನುರೂಪ ಶ್ರೇಣಿ ಎಂದರೆ ಅಂತಕ್ಕಂತಹ ಈ ಪ್ರಶ್ನೆಗೆ ಆಪ್ಷನ್ ಸಿ CH4, C2H6, C3H8 ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂತಹ ಉತ್ತರ ಆಗಿರುತ್ತದೆ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಒಂದು ವಾಕ್ಯದ ಉತ್ತರಗಳು: ಕಮಟುವಿಕೆಯನ್ನು ತಡೆಗಟ್ಟುವ ವಿಧಾನಗಳನ್ನು ತಿಳಿಸಿ ಅಂತಕ್ಕಂಥದ್ದು 3 ಅಂಕದ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಉತ್ತರ: ಆಹಾರ ಪದಾರ್ಥಗಳಿಗೆ ಪ್ರತಿ ಉತ್ಕರ್ಷಕಗಳನ್ನು ಸೇರಿಸ್ತಕ್ಕಂಥದ್ದು. ಆಹಾರ ಪದಾರ್ಥಗಳ ಗಾಳಿ ಪ್ರವೇಶಿಸಿದಾಗ ಸಂಗ್ರಾಹಕಗಳಲ್ಲಿ ಶೇಖರಿಸುವುದು. ಚಿಪ್ಸ್ ಪೊಟ್ಟಣಗಳಲ್ಲಿ ನೈಟ್ರೋಜನ್ ಅಂತಹ ಅನಿಲವನ್ನು ಹಾಯಿಸುವುದು. ಶೀತ ಸಂಗ್ರಹಣೆ ವಿಧಾನ. ನೆಕ್ಸ್ಟ್, ಜೇನುನೊಣ ಕಡಿದಾಗ ಕಡಿದ ಭಾಗಕ್ಕೆ ಅಡಿಗೆ ಸೋಡಾ ದ್ರವವನ್ನು ಹಚ್ಚಲು ಕಾರಣವೇನು ಅಂತಕ್ಕಂತಹ ಈ ಪ್ರಶ್ನೆಗೆ ಜೇನುನೊಣ ಕಡಿದಾಗ ಮೆಥನೋಯಿಕ್ ಆಮ್ಲ ಬಿಡುಗಡೆಯಾಗುತ್ತದೆ. ಇದನ್ನು ತಟಸ್ಥಗೊಳಿಸಲು ಅಡಿಗೆ ಸೋಡಾವನ್ನು ಹಚ್ಚುವರು. ಮುಂದಿನ ಪ್ರಶ್ನೆ ಸಂಖ್ಯೆ 18. ಗಡಸು ನೀರಿನಲ್ಲಿ ಸಾಬೂನು ಬಳಕೆ ಯೋಗ್ಯವಲ್ಲ ಏಕೆ? ಏಕೆಂದರೆ ಸಾಬೂನು ಗಡಸು ನೀರಿನಲ್ಲಿ ನೊರೆಯನ್ನು ಕೊಡುವುದಿಲ್ಲ ಮತ್ತು ಪರಿಣಾಮಕಾರಿಯಾಗಿ ಕೊಳೆಯನ್ನು ತೆಗೆಯುವುದಿಲ್ಲ ಅನ್ನೋ ಕಾರಣಕ್ಕಾಗಿ ಇಲ್ಲಿ ಗಡಸು ನೀರಿನಲ್ಲಿ ಸಾಬೂನು ಬಳಕೆ ಯೋಗ್ಯವಲ್ಲ ಅಂತಕ್ಕಂಥದ್ದು. ಕೆಳಗಿನ ಪ್ರಶ್ನೆಗಳನ್ನು ನೋಡೋದಾದರೆ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇವುಗಳ ಅಣುಸೂತ್ರ ಮತ್ತು ರಚನಾ ಸೂತ್ರವನ್ನು ಬರೆಯಿರಿ ಅಂತಕ್ಕಂಥದ್ದು. ಇಲ್ಲಿ ಬೆಂಜಿನ್, ಸೈಕ್ಲೋಹೆಕ್ಸೇನ್ ಅಂತಕ್ಕಂಥದ್ದು AB ಅಂತಕ್ಕಂಥ ಉತ್ತರ. ಬೆಂಜಿನ್ C6H6, B ಸೈಕ್ಲೋಹೆಕ್ಸೇನ್ C6H12 ಆಗಿರ್ತದೆ. ಇದನ್ನು ಗಮನಿಸಬೇಕು. ಹಾಗೆಯೇ C6H12 ಇದನ್ನು ಕೂಡ ಗಮನಿಸಿ. ಅಥವಾ ಎಸ್ಪರೀಕರಣ ಎಂದರೇನು? ಈ ಕ್ರಿಯೆಯ ಸಮೀಕರಣವನ್ನು ಬರೆಯಿರಿ. ಈ ಪ್ರಶ್ನೆಗೆ ಉತ್ತರ ಎಥನೋಯಿಕ್ ಆಮ್ಲ ಮತ್ತು ಎಥನಾಲ್ ಆಮ್ಲೀಯ ಕ್ರಿಯಾವರ್ಧಕ ಉಪಸ್ಥಿತಿಯಲ್ಲಿ ಎಲ್ಲಿ ವರ್ತಿಸಿ ಎಸ್ಪರ್ಗಳನ್ನು ಉಂಟು ಮಾಡುವ ಕ್ರಿಯೆಗೆ ಎಸ್ಪರೀಕರಣ ಎಂತಕ್ಕಂಥದ್ದು. ಇದರ ಸಮೀಕರಣ ಕೂಡ ಇಲ್ಲಿ ಕೊಡಲಾಗಿದೆ, ಗಮನಿಸಬೇಕು. ಮುಂದಿನ ಪ್ರಶ್ನೆ ಸಂಖ್ಯೆ 20. ತಟಸ್ಥೀಕರಣ ಕ್ರಿಯೆ ಎಂದರೇನು? ಉದಾಹರಣೆಯನ್ನು ಕೊಡಿ ಅಂತಕ್ಕಂಥ ಪ್ರಶ್ನೆಗೆ ಆಮ್ಲ ಪ್ರತ್ಯಾಮ್ಲಗಳೊಂದಿಗೆ ವರ್ತಿಸಿ ಲವಣ ಮತ್ತು ನೀರನ್ನು ಉಂಟು ಮಾಡುವ ಕ್ರಿಯೆಗೆ ತಟಸ್ಥೀಕರಣ ಎನ್ನುವರು. ಉದಾಹರಣೆಯನ್ನು ನೋಡೋದಾದರೆ ಇದಿರ್ತಕ್ಕಂಥ ಉದಾಹರಣೆಯನ್ನು ತಾವು ನೋಟ್ ಮಾಡ್ಕೋಬೇಕಾಗುತ್ತದೆ. ನೆಕ್ಸ್ಟ್ ಕ್ವಶನ್ ನಂಬರ್ 21. ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳ ನಡುವಿನ ಯಾವುದಾದರೂ ವ್ಯತ್ಯಾಸಗಳನ್ನು ಬರೆಯಿರಿ ಅಂತಕ್ಕಂಥ ಇದೆ. 2 ವ್ಯತ್ಯಾಸಗಳನ್ನು ಬರೀತಕ್ಕಂಥದ್ದು. ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಇದರ ವ್ಯತ್ಯಾಸ ನೋಡೋದಾದರೆ, ಇದರ ಪಾಯಿಂಟ್ಸ್ಗಳನ್ನು ನೋಡೋದಾದರೆ, ಕಾರ್ಬನ್ ಪರಮಾಣುಗಳ ನಡುವೆ ಏಕಬಂಧವನ್ನು ಹೊಂದಿರುತ್ತವೆ. ಇವು ಪರ್ಯಾಪ್ತ ಸಂಯುಕ್ತಗಳಾಗಿರ್ತವೆ. ಆಲ್ಕೇನ್ ಸಾಮಾನ್ಯ ಸೂತ್ರವನ್ನು CnH2n+2 ಆಗಿರ್ತದೆ. ಇನ್ನು ಅಪರ್ಯಾಪ್ತ ಕಾರ್ಬನ್ಗಳನ್ನು ನೋಡೋದಾದರೆ 2 ಅನುಕ್ರಮ ಕಾರ್ಬನ್ ಪರಮಾಣುಗಳ ನಡುವಿನ ದ್ವಿಬಂಧ ಅಥವಾ ತ್ರಿಬಂಧವನ್ನು ಹೊಂದಿರತಕ್ಕಂಥದ್ದು. ಇವು ಅಪರ್ಯಾಪ್ತ ಸಂಯುಕ್ತಗಳಾಗಿರ್ತವೆ. ಆಲ್ಕೇನ್ಗಳ ಸಾಮಾನ್ಯ ಸೂತ್ರ CnH2n, ಆಲ್ಕೈನ್ಗಳ ಸಾಮಾನ್ಯ ಸೂತ್ರ CnH2n-2 ಆಗಿರ್ತದೆ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಸೋಡಿಯಂ ಕಾರ್ಬೋನೇಟ್, ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್, ಕ್ಯಾಲ್ಸಿಯಂ ಕಾರ್ಬೋನೇಟ್, ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್, ಕ್ಯಾಲ್ಸಿಯಂ ಸಲ್ಫೇಟ್, ಹೆಮಿಹೈಡ್ರೇಟ್ ವಸ್ತುಗಳಲ್ಲಿ ಎ ಕುಡಿಯುವ ನೀರನ್ನು ವಿಮುಕ್ತಗೊಳಿಸಲು ಬಳಸುವ ಸಂಯುಕ್ತಗಳು ಯಾವುವು ಅಂತಕ್ಕಂಥ ಪ್ರಶ್ನೆಗೆ ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಆಗಿರ್ತದೆ. ಬಿ ಬೆಂಕಿ ಹಾರಿಸುವ ಸೋಡಾ ಆಸಿಡ್ ಉಪಕರಣಗಳಲ್ಲಿ ಬಳಸುವ ಸಂಯುಕ್ತ ಯಾವುದು ಅಂತ ಪ್ರಶ್ನೆ ಮಾಡಿದಾಗ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಆಗಿರ್ತದೆ. ವೈದ್ಯರು ಮುರಿದ ಮೂಳೆಗಳನ್ನು ಸರಿಯಾದ ಸ್ಥಿತಿಯಲ್ಲಿ ಇರಿಸಿ ಆಧಾರ ಕೊಡಲು ಬಳಸುವ ಸಂಯುಕ್ತ ಯಾವುದು ಅಂತಕ್ಕಂತಹ ಪ್ರಶ್ನೆಗೆ ಉತ್ತರ ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಇದರ ಸರಿಯಾಗಿರ್ತಕ್ಕಂಥ ಉತ್ತರ ಆಗಿರ್ತದೆ. ಈ ರಾಸಾಯನಿಕ ಕ್ರಿಯೆಗಳಿಗೆ ಸರಿದೂಗುವ ರಾಸಾಯನಿಕ ಸಮೀಕರಣಗಳನ್ನ ಬರೀರಿ ಅಂತಕ್ಕಂಥ ಪ್ರಶ್ನೆಗೆ ಸುಟ್ಟ ನೀರಿನೊಂದಿಗೆ ವರ್ತಿಸುವುದು. ಉತ್ತರ ನೋಡೋದಾದರೆ ಇಲ್ಲಿರತಕ್ಕಂತಹ ಉತ್ತರವನ್ನು ನೋಡ್ಬೋದು. ಬಿ ಸುಣ್ಣದ ಕಲ್ಲಿನ ಕಾಯಿಸುವಿಕೆ, ಇದರ ಉತ್ತರ ಇಲ್ಲಿ ಇರ್ತಕ್ಕಂಥದ್ದು. ಸಿ ತಾಮ್ರದ ಸಲ್ಫೇಟ್ ದ್ರಾವಣದೊಂದಿಗೆ ಕಬ್ಬಿಣ ವರ್ತಿಸ್ತಕ್ಕಂಥದ್ದು. ಇಲ್ಲಿ ಉತ್ತರಗಳನ್ನು ನೋಡ್ಬೋದು. ಅಥವಾ ಇಲ್ಲಿ ಆಪ್ಷನ್ ಇರತಕ್ಕಂಥ ಪ್ರಶ್ನೆ ಯಾವುದು ಅಂತಂದರೆ ಬೇರಿಯಂ ಕ್ಲೋರೈಡ್ ದ್ರಾವಣವು
ಸೋಡಿಯಂ ಸಲ್ಫೇಟ್ ದ್ರಾವಣದೊಂದಿಗೆ ವರ್ತಿಸುವ ಕ್ರಿಯೆಯು ಯಾವ ವಿಧದ ರಾಸಾಯನಿಕ ಕ್ರಿಯೆಯಾಗಿದೆ ಮತ್ತು ಏಕೆ? ಈ ಕ್ರಿಯೆಯನ್ನು ಸರಿದೂಗಿಸಿದ ರಾಸಾಯನಿಕ ಸಮೀಕರಣಗಳನ್ನ ಬರೀರಿ ಅಂತಕ್ಕಂಥ ಈ ಪ್ರಶ್ನೆಗೆ ಉತ್ತರ ಇದಿರ್ತಕ್ಕಂಥ ರಾಸಾಯನಿಕ ಸಮೀಕರಣಗಳನ್ನು ನೋಡ್ತಕ್ಕಂತಹ ಒಂದು ಉತ್ತರ ಆಗಿರ್ತದೆ. ಮುಂದಿನ ಪ್ರಶ್ನೆ, ಲೋಹದ ಮೇಲೆ ಹಬೆಯ ವರ್ತನೆಯನ್ನು ತೋರಿಸಲು ಉಪಯೋಗಿಸುವ ಉಪಕರಣಗಳ ಜೋಡಣೆ ಚಿತ್ರವನ್ನು ಬರೆದು ಭಾಗಗಳನ್ನ ಗುರುತಿಸಿರಿ ಅಂತಕ್ಕಂಥದ್ದು. ಇಲ್ಲಿ ನಿಮಗೆ ಚಿತ್ರವನ್ನು ಗುರುತಿಸ್ತಕ್ಕಂಥ ಭಾಗಗಳು ಯಾವುದು ಅಂತಂದರೆ ಲೋಹದ ಚೂರು, ಹೈಡ್ರೋಜನ್ ಅನಿಲ ಅಂತಕ್ಕಂಥದ್ದು ಇರತಕ್ಕಂಥದ್ದು. ಸೊ ಇಲ್ಲಿ ನಿಮಗೆ ಕಂಪ್ಲೀಟಾಗಿ ಕಲರ್ಫುಲ್ಲಾಗಿ ಚಿತ್ರವನ್ನು ಕೊಡಲಾಗಿದೆ. ನೀವು ಇಲ್ಲಿ ಹೈಡ್ರೋಜನ್ ಅನಿಲವನ್ನು ಇಲ್ಲಿ ಗುರುತಿಸಬೇಕು ಮತ್ತು ಲೋಹದ ಚೂರನ್ನು ಇಲ್ಲಿ ಗುರುತಿಸಿದರೆ ಉತ್ತರ ಸರಿ ಹೋಗುತ್ತದೆ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 25 ಕ್ವಶನ್ ನಂಬರ್ 25, ಅಯಾನಿಕ್ ಸಂಯುಕ್ತಗಳು ದ್ರವಿಸಿದ ಸ್ಥಿತಿಯಲ್ಲಿ ತಮ್ಮ ಮೂಲಕ ವಿದ್ಯುತ್ ಹರಿಸಲು ಬಿಡುತ್ತವೆ. ಕಾರಣ ಕೊಡಿ ಅಂತಕ್ಕಂಥದ್ದು. ಉತ್ತರ, ಏಕೆಂದರೆ ಅಯಾನಿಕ್ ಸಂಯುಕ್ತಗಳು ದ್ರವಿಸಿದ ಸ್ಥಿತಿಯಲ್ಲಿ ಆಯನಗಳನ್ನು ಉಂಟು ಮಾಡುತ್ತವೆ. ಇಲೆಕ್ಟ್ರಾನ್ಗಳ ವರ್ಗಾವಣೆಯಿಂದ MgO ಉಂಟಾಗುವಿಕೆಯನ್ನು ತೋರಿಸಿದೆ ಅಂತಕ್ಕಂಥದ್ದಿದೆ. ಇಲ್ಲಿ MgO ಹೇಗೆ ಉಂಟಾಗ್ತದೆ ಅಂತಕ್ಕಂಥದ್ದನ್ನು ತೋರಿಸಲಾಗಿದೆ. ಇನ್ನು ಮುಂದಿನ ಪ್ರಶ್ನೆ, ಸೋಡಿಯಂ, ಅಲ್ಯೂಮಿನಿಯಂ ಇತ್ಯಾದಿ ಲೋಹಗಳ ಆಕ್ಸೈಡ್ಗಳನ್ನು ಆಕರ್ಷಿಸಲು ಕಾರ್ಬನ್ನಿಂದ ಸಾಧ್ಯವಿಲ್ಲ. ಏಕೆಂತಂದರೆ ಕಾರಣ ಏನಂತಂದರೆ, ಏಕೆಂದರೆ ಈ ಲೋಹಗಳು ಹೆಚ್ಚು ಕ್ರಿಯಾಶೀಲವಾಗಿದ್ದು ಕಾರ್ಬನ್ಗಿಂತ ಆಕ್ಸಿಜನ್ ಕಡೆಗೆ ಹೆಚ್ಚು ಆಕರ್ಷಣೆಯನ್ನು ಹೊಂದಿರತಕ್ಕಂಥದ್ದು. ಬೆಳೆಯ ಪಾತ್ರೆಗಳನ್ನ ಗಾಳಿಗೆ ತೆರೆದಿಟ್ಟ ಸ್ವಲ್ಪ ಕಾಲದ ನಂತರ ಕಪ್ಪಾಗುತ್ತದೆ. ಏಕೆ? ಉತ್ತರ, ಏಕೆಂದರೆ ಬೆಳೆಯ ಪಾತ್ರೆಗಳು ವಾತಾವರಣದಲ್ಲಿ ಸಲ್ಫರ್ನೊಂದಿಗೆ ವರ್ತಿಸಿ ಕಪ್ಪು ಬಣ್ಣದ ಬೆಳೆಯ ಸಲ್ಫೈಡ್ ಆಗುತ್ತದೆ. ಇನ್ನು ಬಯಾಲಜಿ ಭಾಗ ಸಿ, ಜೀವವಿಜ್ಞಾನದ ಪ್ರಶ್ನೆಗಳು. ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳು ಇರತಕ್ಕಂಥದ್ದು. ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹದಲ್ಲಿ ನಿಷೇಚನ ಕ್ರಿಯೆ ನಡೆಯುವ ಭಾಗ ಯಾವುದಪ್ಪ ಅಂತಂದರೆ ಅಂಡನಾಳ. ಕನ್ನಡದಲ್ಲಿ ನಾವು ಅದಕ್ಕೆ ಅಂಡನಾಳ ಅಂತ ಕರಿತೀವಿ. ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹದಲ್ಲಿ ನಿಷೇಚನ ಕ್ರಿಯೆ ನಡೆಯುವ ಭಾಗ ಯಾವುದಪ್ಪ ಅಂತಂದರೆ ಇಲ್ಲಿ ಆಪ್ಷನ್ ಸಿ ಅಂಡನಾಳ. ಇದನ್ನ ಫೆಲೋಪಿಯನ್ ನಾಳ ಅಂತ ಕೂಡ ಕರೀತಾರೆ. ಎಕ್ಸಾಮ್ನಲ್ಲಿ ನಿಮಗೆ ಅಂಡನಾಳ ಅಂತ ಬರಬಹುದು, ಇಲ್ಲಾಂತಂದರೆ ಫೆಲೋಪಿಯನ್ ನಾಳ ಅಂತ ಕೂಡ ಬರ್ಬೋದು. ಈ ಕ್ರಿಯೆಯ ಮೂಲಕ ಸಸ್ಯಗಳು ಹೆಚ್ಚಾದ ನೀರನ್ನು ಹೊರಹಾಕುತ್ತವೆ ಅಂತಕ್ಕಂಥ ಪ್ರಶ್ನೆಗೆ ಇದು ಬಹಳಷ್ಟು ಸುಲಭವಾಗಿರತಕ್ಕಂಥ ಪ್ರಶ್ನೆ. ಬಾಷ್ಪ ವಿಸರ್ಜನೆಯಾಗಿರ್ತಕ್ಕಂಥದ್ದು. ಕೊಟ್ಟಿರುವ ಚಿತ್ರದಲ್ಲಿ ಪ್ರತಿನಿಧಿಸುವ ಸಂತಾನೋತ್ಪತ್ತಿಯ ವಿಧ. ಈ ಚಿತ್ರವನ್ನು ಗಮನಿಸಿದರೆ ನಿಮಗೆ ಇಲ್ಲಿ ಸಂತಾನೋತ್ಪತ್ತಿಯ ಯಾವ ವಿಧವನ್ನು ತೋರಿಸ್ತದೆ ಅಂತಕ್ಕಂಥದ್ದು. ಇದು ನೋಡಿದ ತಕ್ಷಣ ಗೊತ್ತಾಗ್ತದೆ. ಆಪ್ಷನ್ ಡಿ ದ್ವಿವಿಧಳನ ಸಂತಾನೋತ್ಪತ್ತಿಯ ವಿಧ ಆಗಿರ್ತದೆ. ಮುಂದಿನ ಪ್ರಶ್ನೆ ಸಂಖ್ಯೆ 29. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 3 ಅಂಕದ ಪ್ರಶ್ನೆ, ಮುಚ್ಚಿದ ಪತ್ರರಂಧ್ರದ ಚಿತ್ರವನ್ನು ಬರೆಯಿರಿ ಅಂತಕ್ಕಂತಹ ಇಲ್ಲಿ ಪ್ರಶ್ನೆಗೆ ಉತ್ತರ, ಮುಚ್ಚಿದ ಪತ್ರರಂಧ್ರದ ಚಿತ್ರವನ್ನು ಕಲರ್ನಲ್ಲಿ ಕೊಡಲಾಗಿದೆ. ಪ್ರಶ್ನೆ ಸಂಖ್ಯೆ 30, ವೃಷಣಗಳು ಕಿಬ್ಬೊಟ್ಟೆಯ ಹೊರಗಡೆ ವೃಷಣ ಚೀಲಗಳಿರುತ್ತವೆ. ಏಕೆ? ವೃಷಣಗಳು ಕಿಬ್ಬೊಟ್ಟೆಯ ಹೊರಗೆ ವೃಷಣ ಚೀಲಗಳಲ್ಲಿ ಇರುತ್ತವೆ. ಏಕೆ? ಏಕೆಂದರೆ ವಿರ್ಯಾಣು ಉತ್ಪಾದನೆಗೆ ದೇಹದ ಉಷ್ಣಗಿಂತ ಕಡಿಮೆ ಉಷ್ಣತೆ ಅಗತ್ಯವಿರುವುದರಿಂದ. ಪರಿಸರ ವ್ಯವಸ್ಥೆಯಲ್ಲಿ ಶಕ್ತಿಯ ಹರಿವು ಯಾವಾಗಲೂ ಏಕಮುಖವಾಗಿರುತ್ತದೆ. ಕಾರಣ ಕೊಡಿ ಅಂತಕ್ಕಂಥ ಈ ಪ್ರಶ್ನೆಗೆ, ಏಕೆಂದರೆ ಪ್ರತಿಯೊಂದು ಪೋಷಣಾಸ್ತರದಲ್ಲಿ ಲಭ್ಯವಿರುವ ಶಕ್ತಿಯು ಪ್ರತಿ ಹಂತದಲ್ಲಿ ಶಕ್ತಿಯ ನಷ್ಟದಿಂದಾಗಿ ಕ್ರಮೇಣ ಕಡಿಮೆ ಆಗುತ್ತದೆ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಮಾನವನಲ್ಲಿ ಮಗುವಿನ ಲಿಂಗ ಹೇಗೆ ನಿರ್ಧರಿತವಾಗುತ್ತದೆ? ಉತ್ತರ, ತಂದೆಯಿಂದ X ವರ್ಣತಂತುವನ್ನು ಪಡೆದ ಮಗು ಹುಡುಗಿಯಾಗಿರುತ್ತದೆ, ಅಂದರೆ ಗರ್ಲ್ ಆಗಿರುತ್ತದೆ. ಹಾಗೂ Y ವರ್ಣತಂತುವನ್ನು ಪಡೆದ ಮಗು ಹುಡುಗನಾಗಿರ್ತಾನೆ ಅಥವಾ ಬಾಯ್ ಆಗಿರುತ್ತದೆ. ಆದರೆ ಹುಡುಗಿ ಮತ್ತು ಹುಡುಗ ಇಬ್ಬರು ತಾಯಿಯಿಂದ X ವರ್ಣತಂತುವನ್ನು ಮಾತ್ರ ಪಡೆಯುತ್ತಾರೆ. ಆದ್ದರಿಂದ ತಂದೆಯಿಂದಲೇ ಮಗುವಿನ ಲಿಂಗ ನಿರ್ಧಾರವಾಗುತ್ತದೆ. 33, ತ್ಯಾಜ್ಯ ವಿಲೇವಾರಿ ಮಾಡುವಲ್ಲಿ ಉಂಟಾಗುವ ಸಮಸ್ಯೆಗಳನ್ನು ಕಡಿಮೆ ಮಾಡಲು ಯಾವುದಾದರೂ 2 ಸೂಕ್ತ ವಿಧಾನಗಳನ್ನು ತಿಳಿಸಿರಿ ಅಂತಕ್ಕಂಥ ಪ್ರಶ್ನೆಗೆ ಉತ್ತರ, ಜೈವಿಕ ವಿಘಟನೀಯ ಮತ್ತು ಜೈವಿಕ ವಿಘಟನೀಯವಲ್ಲದ ತ್ಯಾಜ್ಯವನ್ನು ಪ್ರತ್ಯೇಕವಾಗಿ ವಿಲೇವಾರಿ ಮಾಡುವುದು, ಸಾಧ್ಯವಾದಷ್ಟು ವಸ್ತುಗಳನ್ನು ಮರುಬಳಕೆ ಮಾಡುವ ಮೂಲಕ ರೀಸೈಕಲ್ ಮಾಡಬೇಕು ಅಂತಕ್ಕಂಥದ್ದು 2ನೇ ಪಾಯಿಂಟ್ ಆಗಿರ್ತದೆ. ಅಥವಾ ಮೀನು, ಶೈವಲ, ಕೊಕ್ಕರೆ, ಕೀಟಗಳು ಇವುಗಳಿಂದ ಒಂದು ಆಹಾರ ಸರಪಳಿಯನ್ನು ರಚಿಸಿ. ಶೈವಲ, ಕೀಟಗಳು, ಮೀನು, ಕೊಕ್ಕರೆ. ಆಹಾರ ಸರಪಳಿಯಲ್ಲಿ ಜೈವಿಕ ಸಂವರ್ಧನೆಯಿಂದ ಹೆಚ್ಚು ತೊಂದರೆಗಳಾಗುವ ಜೀವಿ ಯಾವುದು ಅಂತಕ್ಕಂಥ ಪ್ರಶ್ನೆಗೆ ಉತ್ತರ, ಕೊಕ್ಕರೆ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ನಮ್ಮ ದೇಹದಲ್ಲಿ ಈ ಹಾರ್ಮೋನುಗಳು ಸರಿಯಾದ ಪ್ರಮಾಣದಲ್ಲಿ ಸ್ರವಿಕೆಯಾಗದಿದ್ದರೆ ಉಂಟಾಗುವ ಪರಿಣಾಮ ತಿಳಿಸಿ ಅಂತಂದಾಗ ಉತ್ತರ ನೋಡೋದಾದರೆ ಇದರದು ಎ ಥೈರಾಕ್ಸಿನ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ. ದೇಹ
ದೇಹದ ಚಯಾಪಚಯ ಕ್ರಿಯೆಯ ವೇಗದ ಮೇಲೆ ಪ್ರಭಾವ ಬೀರಿ ಪರೋಕ್ಷವಾಗಿ ದೇಹದ ಬೆಳವಣಿಗೆ ಮತ್ತು ಅಭಿವೃದ್ಧಿಯನ್ನು ಕುಂಠಿತಗೊಳಿಸುತ್ತದೆ. ಇನ್ಸುಲಿನ್. ರಕ್ತದಲ್ಲಿ ಸಕ್ಕರೆಯ ಪ್ರಮಾಣ ಹೆಚ್ಚಾಗಿ ಮಧುಮೇಹ ರೋಗ ಉಂಟಾಗುತ್ತದೆ. ಬೆಳವಣಿಗೆಯ ಹಾರ್ಮೋನ್ ಕುಬ್ಜತೆಗೆ ಕಾರಣ ಆಗ್ತದೆ ಅಥವಾ ಕುಬ್ಜತೆ ಉಂಟಾಗ್ತದೆ. ಇನ್ನು ಇಂಟರ್ನಲ್ ಚಾಯ್ಸ್ ಕ್ವೆಶನ್ ಅಥವಾ ಸಸ್ಯ ಹಾರ್ಮೋನುಗಳ ನಿರ್ದಿಷ್ಟ ಕಾರ್ಯಗಳನ್ನು ಬರೆಯಿರಿ ಅಂತಕ್ಕಂಥದ್ದು. ಉತ್ತರ ಎ ಆಕ್ಸಿನ್ಗಳು ಕೋಶದ ಉದ್ದ ಹೆಚ್ಚುವುದು. ಆಮೇಲೆ ಸೈಟೋಕೈನಿನ್ಗಳು ಕೋಶ ವಿಭಜನೆಗೆ ಸಹಾಯ ಮಾಡ್ತಕ್ಕಂಥದ್ದು. ಅಬ್ಸಿಸಿಕ್ ಆಮ್ಲ ಸಸ್ಯದ ಬೆಳವಣಿಗೆಯನ್ನು ಪ್ರತಿಬಂಧಿಸ್ತಕ್ಕಂಥದ್ದು. ಪ್ರಶ್ನೆ ಸಂಖ್ಯೆ 35. ಕೆಳಗಿನ ಪ್ರಶ್ನೆಯನ್ನು ಸರಿಯಾಗಿರ್ತಕ್ಕಂಥ ರೀತಿಯಲ್ಲಿ ಓದಿದರೆ ಸಸ್ಯಗಳ ಲೈಂಗಿಕ ಸಂತಾನೋತ್ಪತ್ತಿಯ ಕ್ರಿಯೆಯಲ್ಲಿ ಪರಾಗಸ್ಪರ್ಶದಿಂದ ಬೀಜದ ಮೊಳೆಯುಳಿಕೆಯವರೆಗಿನ ವಿವಿಧ ಪ್ರಕ್ರಿಯೆಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತಕ್ಕಂತಹ ಈ ಒಂದು ಪ್ರಶ್ನೆಗೆ ಉತ್ತರ ಪರಾಗಸ್ಪರ್ಶದ ನಿಷೇಚನ ಉಂಟಾಗಿ ನಂತರ ಅಂಡಾಣುವಿನ ಒಳಗೆ ಯುಗ್ಮಜೀವವು ಹಲವು ಬಾರಿ ವಿಭಜನೆ ಹೊಂದಿ ಭ್ರೂಣವನ್ನು ಉಂಟು ಮಾಡುತ್ತದೆ. ಅಂಡಾಣುವು ಒಂದು ಒರಟಾದ ಪದರವನ್ನು ಬೆಳೆಸಿಕೊಳ್ಳುತ್ತದೆ ಮತ್ತು ಅದು ನಿಧಾನವಾಗಿ ಬೀಜವಾಗಿ ಪರಿವರ್ತನೆಗೊಳ್ಳುತ್ತದೆ. ಅಂಡಾಶಯವು ಕ್ಷಿಪ್ರವಾಗಿ ಬೆಳೆದು ಮಾಗಿ ಹಣ್ಣಾಗುತ್ತದೆ. ಈ ನಡುವೆ ಪುಷ್ಪದಳ, ಪುಷ್ಪಪತ್ರ, ಕೇಸರಗಳು, ಶಲಾಕನಳಿಕೆ ಮತ್ತು ಶಲಾಕಾಗ್ರಗಳು ಸುಕ್ಕಾಗಿ ಉದುರಿ ಹೋಗುತ್ತವೆ. ಬೀಜವು ಭವಿಷ್ಯದ ಸಸ್ಯ ಅಥವಾ ಭ್ರೂಣವನ್ನು ಹೊಂದಿದ್ದು ಸೂಕ್ತ ಪರಿಸ್ಥಿತಿಯಲ್ಲಿ ಅದು ಮೊಳಕೆ ಹೊಡಿತದೆ ಅಂತಕ್ಕಂಥದ್ದು. ದುಂಡನೆಯ ಬೀಜವನ್ನು ಉತ್ಪಾದಿಸುವ ಬಟಾಣಿ ಸಸ್ಯವನ್ನು ಸುಕ್ಕಾದ ಬೀಜಗಳನ್ನು ಉತ್ಪಾದಿಸುವ ಬಟಾಣಿ ಸಸ್ಯಗಳೊಂದಿಗೆ ಸಂಕರಣಗೊಳಿಸಿದಾಗ F1 ಪೀಳಿಗೆಯಲ್ಲಿ ಪಡೆಯುವ ಸಸ್ಯಗಳ ವಿಧಗಳನ್ನು ಹಾಗೂ F2 ಪೀಳಿಗೆಯಲ್ಲಿ ಉಂಟಾಗುವ ಫಲಿತಾಂಶವನ್ನು ಚೆಕ್ಕರ್ ಬೋರ್ಡ್ ಸಹಾಯದಿಂದ ವ್ಯಕ್ತಪಡಿಸಿ ಮತ್ತು ಸಸ್ಯಗಳ ವಿವಿಧ ಅನುಪಾತವನ್ನು ತಿಳಿಸಿ. ಉತ್ತರ F1 ಪೀಳಿಗೆಯಲ್ಲಿ ಪಡೆಯುವ ಸಸ್ಯಗಳ ವಿಧಗಳು RR ಎಲ್ಲ ದುಂಡಾದ ಬೀಜಗಳನ್ನು ಹೊಂದಿರುವ ಸಸ್ಯಗಳು. F2 ಪೀಳಿಗೆಯಲ್ಲಿ ದೊರೆಯುವ ಫಲಿತಾಂಶ ಚಕ್ರದ ಬೋರ್ಡನ್ನು ಇಲ್ಲಿ ಗಮನಿಸಬಹುದು. ವಿಜ್ಞಾನ ವಿಷಯದಲ್ಲಿ ಸ್ವಲ್ಪ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳನ್ನು ಓದಬೇಕಾದ್ರೆ ಸಣ್ಣ ಪುಟ್ಟ ಮಿಸ್ಟೇಕ್ಸ್ಗಳಾಗ್ತವೆ. ವ್ಯಕ್ತರೂಪ ಅನುಪಾತ 3:1, ಜೀನ್ ನಮೂನೆ ಅನುಪಾತ 1:2:1 ಆಗಿರ್ತದೆ. ಅಥವಾ ವಂಶವಾಹಿಗಳು ಗುಣಗಳು ಮತ್ತು ಲಕ್ಷಣಗಳನ್ನು ನಿಯಂತ್ರಿಸುವ ವಿಧಾನವನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಉತ್ತರ ನೋಡೋದಾದರೆ ಸಸ್ಯಗಳು ವಂಶವಾಹಿಗಳು ಗುಣಗಳು ಮತ್ತು ಗುಣಲಕ್ಷಣಗಳನ್ನು ನಿಯಂತ್ರಿಸುವ ವಿಧಾನ. ಸಸ್ಯಗಳು ಬೆಳವಣಿಗೆಯನ್ನು ಪ್ರಚೋದಿಸುವ ಹಾರ್ಮೋನುಗಳನ್ನು ಹೊಂದಿರುತ್ತವೆ. ಸಸ್ಯದ ಎತ್ತರವು ಒಂದು ನಿರ್ದಿಷ್ಟ ಸಸ್ಯ ಹಾರ್ಮೋನನ್ನು ಪ್ರಮಾಣವನ್ನು ಅವಲಂಬಿಸಿರುತ್ತದೆ. ಇದು ಉತ್ಪಾದನಾ ಪ್ರಕ್ರಿಯೆಯ ದಕ್ಷತೆಯನ್ನು ಅವಲಂಬಿಸಿರುತ್ತದೆ. ಕಿಣ್ವದ ದಕ್ಷತೆ ಅಧಿಕ ಪ್ರಮಾಣದ ಹಾರ್ಮೋನ್ ತಯಾರಿಸುತ್ತದೆ. ಇದರ ಪರಿಣಾಮವಾಗಿ ಸಸ್ಯವು ಎತ್ತರವಾಗಿ ಬೆಳೆಯುತ್ತದೆ. ಕಿಣ್ವದ ಜೀನಲ್ಲಿ ಬದಲಾವಣೆಯಾದರೆ ಅಕಿಣ್ವದ ಹಾರ್ಮೋನ್ನ ಪ್ರಮಾಣವು ಕಡಿಮೆಯಾಗಿರುತ್ತದೆ. ಇದರ ಪರಿಣಾಮವಾಗಿ ಸಸ್ಯವು ಕುಬ್ಜವಾಗುತ್ತದೆ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಮಾನವನ ಮೆದುಳಿನ ರಚನೆಯನ್ನು ತೋರಿಸುವ ಚಿತ್ರವನ್ನು ಬರೆದು ಈ ಭಾಗವನ್ನು ಗುರುತಿಸಿ. ಮಹಾಮಸ್ತಿಷ್ಕ, ಹೈಪೋಥಲಾಮಸ್, ಫಾನ್ಸ್ ಮತ್ತು ಮಸ್ತಿಷ್ಕವನ್ನು ಗುರುತಿಸಬೇಕಾಗಿರತಕ್ಕಂಥದ್ದು. ಈ ಪಾರ್ಟ್ನಲ್ಲಿ ನಿಮಗೆ ಮಹಾಮಸ್ತಿಷ್ಕ, ಹೈಪೋಥಲಾಮಸ್, ಫಾನ್ಸ್ ಮತ್ತು ಅನುಮಸ್ತಿಷ್ಕ ಈ ಪಾಯಿಂಟ್ನಲ್ಲಿ ನಿಮಗೆ ಸಿಗ್ತಕ್ಕಂಥದ್ದು. ಪ್ರಶ್ನೆ ಸಂಖ್ಯೆ 38. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 5 ಅಂಕದ ಪ್ರಶ್ನೆ. ಎ. ದ್ಯುತಿ ಸಂಶ್ಲೇಷಣ ಪ್ರಕ್ರಿಯೆಯಲ್ಲಿ ಜರುಗುವ ಘಟಕಗಳನ್ನು ತಿಳಿಸಿ ಹಾಗೂ ಪ್ರಕ್ರಿಯೆಯನ್ನು ಸಮೀಕರಣಗೊಳಿಸಿ ಬರೆಯಿರಿ ಅಂತಕ್ಕಂಥದ್ದು. ವಾಯುವಿಕ ಮತ್ತು ಅವಾಯುವಿಕ ಉಸಿರಾಟ ಕ್ರಿಯೆಯ ನಡುವಣ ಯಾವುದಾರ 2 ವ್ಯತ್ಯಾಸಗಳನ್ನ ತಿಳಿಸಿ ಅಂತಕ್ಕಂಥ ಪ್ರಶ್ನೆಗೆ ಉತ್ತರ ದ್ಯುತಿ ಸಂಶ್ಲೇಷಣೆಯಲ್ಲಿ ಜರುಗುವ ಘಟನೆಗಳು. ಕ್ಲೋರೋಫಿಲ್ನಿಂದ ಬೆಳಕಿನ ಶಕ್ತಿಯನ್ನು ಹೀರಿಕೊಳ್ಳುವುದು. ಬೆಳಕಿನ ಶಕ್ತಿಯು ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆ ಆಗತಕ್ಕಂಥದ್ದು. ನೀರಿನ ಅಣುಗಳು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅಣುಗಳಾಗಿ ವಿಭಜಿಸಲ್ಪಡ್ತಕ್ಕಂಥದ್ದು. ಕಾರ್ಬನ್ ಡೈಆಕ್ಸೈಡ್ ಕಾರ್ಬೋಹೈಡ್ರೇಟ್ ಆಗಿ ಆಕರ್ಷಿಸಲ್ಪಡ್ತಕ್ಕಂಥದ್ದು. ಸಮೀಕರಣ ಇಲ್ಲಿ ಕೊಟ್ಟಿರ್ತಕ್ಕಂಥ ಸಮೀಕರಣವನ್ನು ತಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಇನ್ನು ವಾಯುವಿಕ ಉಸಿರಾಟ ವಾತಾವರಣದ ಆಕ್ಸಿಜನ್ ಬಳಕೆಯಾಗುತ್ತದೆ. ಅಧಿಕ ಶಕ್ತಿಯೊಂದಿಗೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಬಿಡುಗಡೆ ಆಗುತ್ತದೆ. ಮೈಟೋಕಾಂಡ್ರಿಯಾದಲ್ಲಿ ಜರುಗುತ್ತವೆ. ಉನ್ನತ ಜೀವಿಗಳಲ್ಲಿ ಕಂಡುಬರ್ತವೆ ಅಂತಕ್ಕಂಥದ್ದು. ಇನ್ನು ಅವಾಯುವಿಕ ಉಸಿರಾಟವನ್ನು ನೋಡೋದಾದರೆ ವಾತಾವರಣದ ಆಕ್ಸಿಜನ್ನಲ್ಲಿ ಬಳಕೆಯಾಗುವುದಿಲ್ಲ. ಕಡಿಮೆ ಶಕ್ತಿಯೊಂದಿಗೆ ಇಥೆನಾಲ್ ಮತ್ತು ಕಾರ್ಬನ್ ಡೈಆಕ್ಸೈಡನ್ನು ಬಿಡುಗಡೆಗೊಳ್ಳುತ್ತದೆ. ಕೋಶ ದ್ರವ್ಯದಲ್ಲಿ ಜರುಗತಕ್ಕಂಥದ್ದು. ಈಸ್ಟ್ನಂತಹ ಕೆಳವರ್ಗದ ಜೀವಿ ಕಂಡುಬರ್ತದೆ. ಹಾಗಾಗಿ ಇಲ್ಲಿವರೆಗೆ ನಾವು ಪೂರ್ವಸಿದ್ಧತಾ ಪರೀಕ್ಷೆಯ ಒಂದು ಪ್ರಶ್ನೆ ಪತ್ರಿಕೆ, ಮಾದರಿ ಪ್ರಶ್ನೆ ಪತ್ರಿಕೆ ಬರ್ತಕ್ಕಂಥ ಬಹುನಿರೀಕ್ಷಿತ ಪ್ರಶ್ನೆ ಪತ್ರಿಕೆಯನ್ನು ಸಾಧ್ಯ ಆದಷ್ಟು ಕ್ಲಿಯರ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ವಿ. ಸಣ್ಣ ಪುಟ್ಟ ತಪ್ಪಾಗಿದ್ದರೆ ಕ್ಷಮೆ ಇರಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಪಾಠವನ್ನು ಮುಗಿಸ್ತಾ ಇದ್ವಿ.
ಮುಂದಿನ ಬರ್ತಕ್ಕಂತಹ ಸಮಾಜ ವಿಜ್ಞಾನದ 3 ಪ್ರಶ್ನೆ ಪತ್ರಿಕೆ 80 ಅಂಕಗಳಿಗೆ ಉತ್ತರವನ್ನು ಚರ್ಚೆ ಮಾಡ್ತಕ್ಕಂಥದ್ದು. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು ಹೇಳ್ತಾ ಎಲ್ಲ ವಿದ್ಯಾರ್ಥಿಗಳಿಗೆ ಪೂರ್ವ ಸಿದ್ಧತಾ ಪರೀಕ್ಷೆಗೆ ಆಲ್ ದ ಬೆಸ್ಟ್.